Today, environment and ecology. Okay. So, environment and ecology ನಲ್ಲಿ ಹೆಂಗೆ ಅಂದರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ ಪೇಪರ್ 2ನಲ್ಲಿ ಮೇಜರ್ ಕಾಂಪೊನೆಂಟ್ ಇದೇ ಇರೋದು. ನಿಮಗೆ ಪೇಪರ್ 2ನಲ್ಲಿ ಎಂಟೈರ್ ಕಾಂಪೊನೆಂಟು ಇದೇ ಇರುತ್ತೆ. ಇದು ಒಂದೇ ಎಕ್ಸಾಮಿನೇಷನ್ಸ್ಗೆಲ್ಲ KAS ಪ್ರಿಲಿಮ್ಸಿಗೆ ಮಾತ್ರ ಅಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತೊಗೊಂಡ್ರು ಇವತ್ತು ಎನ್ವಿರಾನ್ಮೆಂಟ್ ಇಸ್ ಅ ಮೇಜರ್ ಕಾಂಪೊನೆಂಟ್. 1-2 ಕ್ವಶನ್ಸ್ ಇದ್ದೇ ಇರುತ್ತೆ. ಬಟ್ KAS ಪ್ರಿಲಿಮ್ಸಲ್ಲಿ ನಿಮಗೆ ಹೆಚ್ಚು ಪ್ರಶ್ನೆಗಳಿರ್ತವೆ. ಯಾಕೆಂದರೆ ಪೇಪರ್ 2ನಲ್ಲಿ ಮೇಜರ್ ಪಾರ್ಟೇ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಅದರ ಜೊತೆ ಕರೆಂಟ್ ಅಫೇರ್ಸ್ ಜೊತೆಗೆ ಎನ್ವಿರಾನ್ಮೆಂಟ್ ಮೇನ್ ಕಾಂಪೊನೆಂಟ್, ರೈಟ್. ಸೊ ಅಪಾರ್ಟ್ ಫ್ರಮ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಆಲ್. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಎರಡನ್ನೂ ನೋಡ್ತೀವಿ. ಮೊದಲನೇದು ಸ್ಟ್ರಾಟಜಿ ಹೆಂಗೆ ಅಂತ ಹೇಳಿದ್ರೆ, ಈಗ ನೀವು ಡಿಗ್ರಿನಲ್ಲೆಲ್ಲ ಹೆಂಗೆ ಮಾಡ್ತಿದ್ರಿ ಅಂದರೆ ಫಸ್ಟ್ ಕಾನ್ಸೆಪ್ಟನ್ನು ಕಲ್ತ್ಕೊಂಡು ಆಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀರಿ. ಬಟ್ ಈ ಸಬ್ಜೆಕ್ಟ್ ಹಂಗೆ ಅಪ್ರೋಚ್ ಮಾಡಬಾರ್ದು. ಈ ಸಬ್ಜೆಕ್ಟ್ ಹೆಂಗೆ ಅಪ್ರೋಚ್ ಮಾಡಬೇಕಂದ್ರೆ ಫಸ್ಟ್ ಕ್ವಶನ್ಸನ್ನು ಅರ್ಥ ಮಾಡ್ಕೋಬೇಕು, ಅದಾದಮೇಲೆ ನೀವು ಕಾನ್ಸೆಪ್ಟನ್ನು ತಿಳ್ಕೋಬೇಕು. ಕ್ವಶನ್ಸನ್ನು ಯಾಕೆ ಅರ್ಥ ಮಾಡ್ಕೋಬೇಕು ಅಂದರೆ, ನಿಮಗೆ ಈಗ ಅಪ್ರಾಕ್ಸಿಮೇಟ್ಲಿ ಒಂದು 25 to 30 ಕ್ವಶನ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಬಿಲೀವ್ ಮಿ ನಾಟ್, ನಿಮಗಿರುವಂಥ 30 ಕ್ವಶನ್ಸಲ್ಲಿ ಅರೌಂಡ್ 20 ಕ್ವಶನ್ಸು ಯು ಕ್ಯಾನ್ ಅಟೆಂಪ್ಟ್, ಅಂದರೆ ನೀವು ಆರಾಮಾಗಿ 20 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬಹುದು ವಿತೌಟ್ ಎನಿ ಪ್ರಿಪರೇಷನ್, ವಿತೌಟ್ ಎನಿ ಸ್ಟಡಿ, ವಿತೌಟ್ ಪ್ರಿಪೇರಿಂಗ್ ಫಾರ್ ದಿಸ್ ಪೇಪರ್. ಸಚ್ ಎ ಈಸಿ ಪೇಪರ್. ಈ ಪೇಪರ್ಗೆ ಪ್ರಿಪ್ರೇಷನ್ನೇ ಬೇಡ, ನೀವು ಆರಾಮಾಗಿ 20 ಪ್ರಶ್ನೆಗಳಿಗೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ನೀವು UPSCನಾದರೂ ಬರೀರಿ, KPSCನಾದರೂ ಬರೀರಿ, ಮೋಸ್ಟ್ ಆಫ್ ದ ಎಕ್ಸಾಮಿನೇಷನ್ಸ್. ಆದರೆ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಾಮಿನೇಷನ್ಸಲ್ಲಿ ಫ್ಯಾಕ್ಚುಯಲ್ ರಿಲೇಟೆಡ್ ಇರುತ್ತಲ್ಲ, ಅದನ್ನು ಮಾತ್ರ ನೀವು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಸ್ಟಡೀಸ್, ವಿತೌಟ್ ನಾಲೆಡ್ಜ್, ನೀವು ಬರೀ ಜಸ್ಟ್ ಅ ಗೆಸ್ ಅಥವಾ ಒಂದು ಎಜುಕೇಷನಲ್ ಗೆಸ್ ಮಾಡೋ ಮುಖಾಂತರ ನೀವು ಆರಾಮಾಗಿ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹೇಳಬಹುದು. ಡನ್. ಸೊ ಅದಕ್ಕೆ ಈಗ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ, ನೀವೆಲ್ಲ ಅಟೆಂಪ್ಟ್ ಮಾಡ್ತೀರಿ. ನಾನು ಒಂದೊಂದೇ ಕ್ವಶನ್ಸನ್ನು ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಯು ವಿಲ್ ಬಿ ಮೇಕಿಂಗ್ ಇನ್ ಅಟೆಂಪ್ಟ್. ಆ್ಯಂಡ್ ನೀವು ಅಟೆಂಪ್ಟಲ್ಲಿ ಸರಿಯಾದಂತಹ ಉತ್ತರವನ್ನು ಹುಡುಕ್ತೀರಿ. ಡನ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಒಂದೊಂದೇ ಕ್ವಶನ್ಸನ್ನು ಹಾಕ್ತೀನಿ, ನೀವು ನೀಟಾಗಿ ಕೇರ್ಫುಲ್ಲಾಗಿ ಓದ್ತೀರಿ. ನಿಮ್ಮ ಪೂರ್ತಿ ಸ್ಟಡೀಸು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ನೀವೇನು ಓದ್ಕೊಂಡು ಬಂದಿದ್ದೀರಿ ಆ ಎಲ್ಲ ನಾಲೆಡ್ಜನ್ನು ಹಾಕಿ ನೀವು ಆನ್ಸರ್ ಮಾಡ್ತೀರಿ. ಮೊದಲನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಕನ್ಸಿಡರ್ ದ ಫಾಲೋಯಿಂಗ್ಸ್. ಕೆಲವೊಂದು ಗ್ಯಾಸಸ್ ಕೊಟ್ಟಿದ್ದಾನೆ ಇಲ್ಲಿ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನು, ಆಕ್ಸೈಡ್ಸ್ ಆಫ್ ಸಲ್ಫರು, 3 ಕಾಂಪೊನೆಂಟ್ ಕೊಟ್ಟಿದ್ದಾನೆ. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡ್ ಗೊತ್ತಿರುತ್ತೆ ನಮಗೆ, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನು, ಆಕ್ಸೈಡ್ಸ್ ಆಫ್ ಸಲ್ಫರ್. 3 ಏನು? ಪಲ್ಯೂಟೆಂಟ್ಸ್. ಕರೆಕ್ಟ್ ಅಲ್ವ? ನಾರ್ಮಲಿ ನಾವೇನಂತ ಕರಿತೀವಿ, ಅದನ್ನು ಪಲ್ಯೂಟೆಂಟ್ಸ್ ಅಂತ ಕರಿತೀವಿ. ಈ ಪೊಲ್ಯೂಟೆಂಟ್ಸು ವಿಚ್ ಆಫ್ ದ ಎಬೋ ಈಸ್ ಆರ್ ರಿಲೀಸ್ಡ್ ಬಿಕಾಸ್ ಆಫ್ ದ ಎಮಿಷನ್ ಆಫ್ ದ ಬರ್ನಿಂಗ್ ಆಫ್ ಕೋಲ್. ಅಂದರೆ ನಾವು ಕಲ್ಲಿದ್ದಲನ್ನು, ಕೋಲ್ ಅಂದರೆ ಏನು? ಕಲ್ಲಿದ್ದಲನ್ನು ಬರ್ನ್ ಮಾಡಿದಾಗ ಈ ಮೇಲಿನ ಯಾವ್ಯಾವ ಗ್ಯಾಸ್ಗಳು ರಿಲೀಸ್ ಆಗ್ತವೆ ಅಂತ ಪ್ರಶ್ನೆ. ಏನು ಬರ್ನ್ ಮಾಡಿದಾಗ? ಕೋಲ್. ಕಲ್ಲಿದ್ದಲನ್ನು ಬರ್ನ್ ಮಾಡಿದಾಗ ಈ ಮೇಲಿರುವಂತಹ ಯಾವ್ಯಾವ ಗ್ಯಾಸ್ಗಳು ರಿಲೀಸ್ ಆಗ್ತವೆ ಅಂತ. ಇದಕ್ಕೆ ನೀವು ನನಗೆ ಪ್ರಶ್ನೆ ಕೇಳಿದ್ರೆ, ಸರ್ ನಿಜವಾಗ್ಲೂ ಇದಕ್ಕೆ ನಮಗೆ ಓದಿರಬೇಕು ಸರ್ ಅಂದರೆ, ನಿಜವಾಗ್ಲೂ ನಿಮಗೆ ನಾಲೆಡ್ಜ್ ಬೇಡ, ಅಂದರೆ ಪ್ರಿಪ್ರೇಷನ್ ಬೇಡ, ಸ್ಟಡಿ ಬೇಡ, ಥಾರೋ ಪ್ರಿಪ್ರೇಷನ್ ಅವಶ್ಯಕತೆಯೇ ಇಲ್ಲ. ನೀವು ಏನು ಸ್ಕೂಲ್ ಡೇಸಲ್ಲಿ ಓದಿದಿರಿ ಅಷ್ಟೇ ನಾಲೆಡ್ಜನ್ನು ಇಟ್ಕೊಂಡಿದ್ದು ನೀವು ಆನ್ಸರ್ ಮಾಡ್ಬೋದು. 7th ಸ್ಟ್ಯಾಂಡರ್ಡ್ ಎಲ್ಲರೂ ಪಾಸಾಗಿದ್ದೀರಾ? ನೀವು ಇದು ಕರೆಕ್ಟಾಗಿ ಆನ್ಸರ್ ಹೇಳಿದ್ರೆ ಪಾಸಾಗಿದ್ದೀರಿ ಅಂತ, ಇಲ್ಲ ಅಂದರೆ ನೀವು 7th ಸ್ಟ್ಯಾಂಡರ್ಡ್ ಸರಿಯಾಗಿ ಪಾಸಾಗಿಲ್ಲ ಅಂತ, ಸುಮ್ಮನೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ಅಂತ ಹೇಳಿ. ಕ್ವಶನ್ ಭಾಳ ಸಿಂಪಲ್ ಇದೆ. ಕೋಲ್, ಕಲ್ಲಿದ್ದಲನ್ನು ಬರ್ನ್ ಮಾಡೋದ್ರಿಂದ ಈ ಮೇಲಿನ 3 ಗ್ಯಾಸ್ಗಳಲ್ಲಿ ಯಾವ ಗ್ಯಾಸ್ಗಳು ರಿಲೀಸ್ ಆಗ್ತವೆ? ಎಷ್ಟು ಜನ ಹೇಳ್ತೀರಿ? A is not the answer. Then sir, option 3 is definitely sir, but sulfur is sure, but 3
ಸಿ 1 and 3. You go for C. What about you? Others? ಬೇಗ ಬೇಗ ಕ್ವಿಕ್. ಸಿ. ಹಾಂ ಡಿ 1 2 3. You go for C, D. All the three said C, she told D. You said C. Quick. People online can also interact. ನಿಮ್ಮ ಆನ್ಸರ್ಸ್ ಏನಾದರೂ ಇದ್ದರೆ ನೀವು ಕೂಡ ರೆಸ್ಪಾಂಡ್ ಮಾಡ್ಬೋದು. ಹೇಳಿ ನಿಮ್ಮ ಆನ್ಸರ್ಸ್ ಏನಾದರೂ ಇದ್ದರೆ. ಬಿಕಾಸ್ ಈ ಸ್ಟಡಿ ಅನ್ನೋದು, ಪ್ರಿಪ್ರೇಷನ್ ಅನ್ನೋದು ಯಾವತ್ತೂ ಸ್ಮಾರ್ಟಾಗಿ ಮಾಡಬೇಕು. ನೀವು ಎಕ್ಸಾಮಿನೇಷನ್ಸ್ಗೆ ಇಲ್ಲ ಅಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಓದಿ ನೀವು ಅದರಲ್ಲಿ ಸರ್ ನಾನು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿನಲ್ಲಿ ಬ್ರಹ್ಮ ಆಗ್ತೀನಿ ಸರ್ ಅಂತ ಕೂತ್ಕೊಂಡು ಓದಿದ್ರೂ ಪಾಸ್ ಆಗಲ್ಲ. ನೀವು ಆ ಥರ ಕ್ಲಿಯರ್ ಮಾಡಬೇಕಂದ್ರೆ ನಿಮ್ಮ ಎಬಿಲಿಟಿ, ನೀವೊಂದು ಆ ಸ್ಕಿಲ್ ಅಂತ ಕರಿತೀವಿ ನಾವು, ಕರೆಕ್ಟ್ ಅಲ್ವಾ? ಆ ಸ್ಕಿಲ್ಲನ್ನು ನೀವು ಬೆಳೆಸ್ಕೋಬೇಕು, ಟ್ಯಾಕ್ಲಿಂಗ್ ಸ್ಕಿಲ್ಲನ್ನು ಬೆಳೆಸ್ಕೋಬೇಕು ನೀವು, ಕರೆಕ್ಟ್ ಅಲ್ವಾ? ಈ ಕ್ರಿಕೆಟ್ ಆಡುವಾಗ ಒಬ್ಬೊಬ್ಬರು ಎಲ್ಲ ಬ್ಯಾಟ್ಸ್ಮನ್ ಒಂದೇ ಥರ ಯಾಕೆ ಆಡಲ್ಲ? ಒಬ್ಬೊಬ್ಬರು ಒಂದೊಂದು ಥರ ಆಡ್ತಾರೆ, ಕರೆಕ್ಟ್ ಅಲ್ವಾ? ಸ್ವೀಪ್ ಶಾಟ್ ಒಬ್ಬ ಬೇರೆ ಥರ ಹೊಡಿತಾನೆ, ಇನ್ನೊಬ್ಬ ಊಪರ್ ಕಟ್ ಮಾಡ್ತಾನೆ, ಬೇರೆ ಬೇರೆ ಡಿಫ್ರೆಂಟ್ ಡಿಸೈನ್ಸಲ್ಲಿ ಹೊಡಿತಾರೆ, ಕರೆಕ್ಟ್ ಅಲ್ವಾ? ಅದೆಲ್ಲ ಸ್ಕಿಲ್. ಆ ಸ್ಕಿಲ್ ಬೆಳೆಸ್ಕೋಬೇಕು ನೀವು. ದಿಸ್ ಇಸ್ ಸೇಮ್ ಲೈಕ್ ಸ್ಕಿಲ್. ವಾಟ್ ಇಸ್ ಯುವರ್ ಆನ್ಸರ್? ಮೇ ಬಿ ಡಿ. ಓಕೆ, ಸಿ ಆರ್ ಡಿ. ಒನ್ ಆನ್ಸರ್ ಹೇಳಬೇಕು, ಡಿ. ಓಕೆ, ಸೊ ಈಗ ನೀವು ಚೆನ್ನಾಗಿ ಯೋಚನೆ ಮಾಡಿ, ಸ್ಕೂಲ್ ಡೇಸಲ್ಲಿ ನಿಮ್ಗೇನು ಹೇಳ್ಕೊಟ್ಟಿರ್ತಾರೆ ಅಂದರೆ, ಕೋಲ್ ಅಂದರೆ ಕಲ್ಲಿದ್ದಲು ಫಾರ್ಮೇಷನ್ ಆಗಿದ್ದು ಹೆಂಗೆ? ನಾವು ಸ್ಕೂಲ್ ಡೇಸಲ್ಲಿ ಓದಿದ್ದೀವಿ. ನಮಗೆಲ್ಲ ಹೆಂಗೆ ಹೇಳ್ಕೊಟ್ಟಿದ್ರು ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳ ಹಿಂದೆ ಭೂಮಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುವಂತಹ ಆ ಒಂದು ವೇಗ ಇತ್ತಲ್ಲ, ಅರ್ತ್ ವಾಸ್ ಬರ್ನಿಂಗ್ ಆಗೋ ಪ್ರೋಸೆಸ್ ಇತ್ತಲ್ಲ, ಅದೆಲ್ಲ ಆದಮೇಲೆ ಕಂಡೆನ್ಸೇಷನ್ ಪ್ರೋಸೆಸ್ ಎಲ್ಲ ಆಗೋ ಸಮಯದಲ್ಲಿ ಏನಾಗ್ತಿತ್ತು? ಅರ್ತ್ ಕೂಲ್ ಆಗ್ತಿತ್ತು, ಹೀಟ್ ಆಗ್ತಿತ್ತು, ಕೂಲ್ ಆಗ್ತಿತ್ತು, ಹೀಟ್ ಆಗ್ತಿತ್ತು. ಇದು ಸ್ಟಾರ್ಟಿಂಗ್ ಸ್ಟೇಜ್. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದು ರಿಲೀಸ್ ಮಾಡಿದಂಥ ಗ್ಯಾಸ್ಗಳೆಲ್ಲ ಅಕ್ಯುಮುಲೇಷನ್ ಆಗಿ, ವಾಟ್ರಲ್ಲಿ ಅಕ್ಯುಮುಲೇಷನ್ ಆಗಿ, ಮಳೆ ಬಿದ್ದು ಗಿಡಗಳೆಲ್ಲ ಬೆಳೀತು, ಮರಗಳು ಬೆಳೆದವು, ದೊಡ್ಡ ಎನಿಮಲ್ಸ್ ಇತ್ತು, ಲಾರ್ಜ್ ಎನಿಮಲ್ಸ್ಗಳಿದ್ವು ಅವಾಗ. ಆದರೆ ಅರ್ತ್ ಹಂಗೆ ಇರಲಿಲ್ಲ. ಏನಾಗ್ತಿತ್ತು? ಫ್ರೀಕ್ವೆಂಟ್ ಮಿಕ್ಸಿಂಗ್ ಆಗ್ತಾ ಇತ್ತು. ಫ್ರೀಕ್ವೆಂಟ್ ಮಿಕ್ಸಿಂಗ್ ಅಂದ್ರೇನು? ಮೇಲಿದ್ದಂತಹ ಮರಗಳು, ಪ್ರಾಣಿಗಳೆಲ್ಲ ಒಳಗಡೆ ಹೋಗ್ತಾ ಇದ್ವು, ಅದ್ರ ಮೇಲೆ ಮತ್ತೆ ಮಣ್ಣು ಫಾರ್ಮೇಷನ್ ಆಗ್ತಿತ್ತು, ಮತ್ತೆ ಎನಿಮಲ್ಸ್ಗಳು ಒಳಗಡೆ ಹೋಗ್ತಾ ಇತ್ತು, ಮತ್ತೆ ಅದ್ರ ಮೇಲೆ ಮಣ್ಣು ಫಾರ್ಮೇಷನ್ ಆಗ್ತಾ ಇತ್ತು. ಈ ಸೈಕಲ್ ಪ್ರೋಸೆಸ್ ಹೋಗ್ತಾನೆ ಇತ್ತು. ಎಸ್ ಸರ್ ನೋ? ಕರೆಕ್ಟ್ ಅಲ್ಲ? ಕೋಲ್ ಫಾರ್ಮೇಷನ್ ಆಗಿದ್ದಂಗೆ ಕೋಲಲ್ಲಿ ಏನೇನು ಕಾಂಪೊನೆಂಟ್ ಇದೆ? ದಟ್ ಈಸ್ ದ ಎನಿಮಲ್ ಬಾಡಿ ಆ್ಯಂಡ್ ದ ಪ್ಲ್ಯಾಂಟ್ ಮಟೀರಿಯಲ್. ಎನಿಮಲ್ ಬಾಡಿನೇ ಒಳಗಡೆ ಹೋಗಿ ಕಂಪ್ರೆಸ್ ಆಗಿ ಕಂಪ್ರೆಸ್ ಆಗಿ ಅದು ಏನಾಗಿ ಫಾರ್ಮೇಷನ್ ಆಗುತ್ತೆ? ಸಾವಿರಾರು ವರ್ಷಗಳಾದಮೇಲೆ ಕೋಲಾಗಿ ಫಾರ್ಮೇಷನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹಾಗಾದರೆ ನನಗೆ ಸ್ಕೂಲ್ ಡೇಸಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ಲ್ಯಾಂಟಲ್ಲಿ ಯಾವ ಕಾಂಪೊನೆಂಟ್ ಇರುತ್ತೆ ಅಂತ ಹೇಳ್ಕೊಟ್ಟಿರ್ತಾರೆ ಸ್ಕೂಲಲ್ಲಿ. ಪ್ಲ್ಯಾಂಟಲ್ಲಿ ನೈಟ್ರೋಜನ್ ಇದೆಯಾ? ನೈಟ್ರೇಟ್ಸ್ ಇದೆಯಾ ಇಲ್ವಾ? ಇದೆ. ಅದನ್ನು ಬರ್ನ್ ಮಾಡಿದಾಗ ನೈಟ್ರೋಜನ್ ಕಾಂಪೊನೆಂಟ್ಗಳು ರಿಲೀಸ್ ಆಗುತ್ತಾ ಆಗಲ್ವಾ? ಡೆಫಿನೆಟ್ಟಾಗಿ ಆಗುತ್ತೆ. ಸೊ ಅಲ್ಲಿಗೆ ನನ್ನ ಆಪ್ಷನಲ್ಲಿ ಯಾವ ಆಪ್ಷನ್ ಇರಬೇಕು? 2 ಇರಲೇಬೇಕು. ಯಾವ ಆಪ್ಷನಲ್ಲಿ 2 ಇಲ್ಲ? 2 ಆಪ್ಷನಲ್ಲಿ 2 ಇಲ್ಲ. ನಾನೇನು ಮಾಡಿದೆ? ಎಲಿಮಿನೇಟ್ ಮಾಡಿದೆ. ಚಾನ್ಸಸ್ ಫಾರ್ ಗೋಯಿಂಗ್ ಟು ದ ರೈಟ್ ಆನ್ಸರ್, ಸರಿಯಾದ ಉತ್ತರದ ಕಡೆಗೆ ನನಗೆ ಹೋಗುವಂಥ ಪ್ರಯಾಣ ಎಷ್ಟು % ಜಾಸ್ತಿ ಆಯಿತು? 50% ಜಾಸ್ತಿ ಆಯಿತು. ನನಗೆ 2 ಆಪ್ಷನ್ ಉಳಿದಿರೋದು ಇವಾಗ. 2 ಆಪ್ಷನಲ್ಲಿ 2 and 3 ಎರಡೂ ಕಾಮನ್ ಆಗಿದೆ. ಅಲ್ಲಿಗೆ 3 ಮಸ್ಟ್ ಬಿ ಕರೆಕ್ಟ್. ನಾನು ಡಿಸೈಡ್ ಮಾಡಬೇಕಾಗಿರೋದು ಒಂದೇ. ಹೆಸರು ಹಾಗಾದರೆ ಒಂದು ಕಟ್ಟಿಗೆಯನ್ನು ತಗೊಂಡು ಬರ್ನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಾ? ರಿಲೀಸ್ ಆಗಲ್ವಾ? ಅದರಲ್ಲಿ ಕಾಂಪೊನೆಂಟ್ ಆಫ್ ಕಾರ್ಬನ್, ಆರ್ಗ್ಯಾನಿಕ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್ ಅಥವಾ ನೈಟ್ರೇಟ್ಸ್ 3 ಕಾಂಪೊನೆಂಟ್ಗಳಿದ್ದೇ ಇರ್ತವೆ. ಅದರಿಂದನೇ ತಾನೇ ಕೋಲ್ ಫಾರ್ಮೇಷನ್ ಆಗಿರೋದು. ಎಷ್ಟೋ ವರ್ಷಗಳಾದಮೇಲೆ ಅದನ್ನು ತೆಗೆದು ನೀವು ಆಚೆಗೆ ಬರ್ನ್ ಮಾಡಿದಾಗ ತನ್ನ ಒಳಗಡೆ ಏನಿರುತ್ತೆ ಅದನ್ನು ಅದೇನು ಮಾಡುತ್ತೆ? ರಿಲೀಸ್ ಮಾಡುತ್ತೆ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಹೆಸರು ಸ್ಟಡೀಸ್ ಬೇಕಾ ಇದಕ್ಕೆ? ನನ್ನ ಪ್ರಕಾರ ಬೇಡ. ಡೆಫಿನೆಟ್ಲಿ ಯು ಡೋಂಟ್ ರಿಕ್ವೈರ್ ಸ್ಟಡೀಸ್. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಹಾಗಾದರೆ? ಆಪ್ಷನ್ ಡಿ. ದಿಸ್ ಈಸ್ ಹೌ. ಈ ಥರ ನೀವು ಕ್ವಶನ್ಸನ್ನು ಆನ್ಸರ್ ಮಾಡುವಂಥ ಆ ಒಂದು ಸ್ಕಿಲ್ಲನ್ನು ಏನು ಮಾಡ್ಕೋಬೇಕು? ಇಂಪ್ರೂವ್ ಮಾಡ್ಕೋಬೇಕು.
ಅದು ಇಂಪ್ರೂವ್ ಹೆಂಗಾಗತ್ತೆ ಸರ್ ಅಂತ ಹೇಳಿದ್ರೆ ಈ ಥರದ್ದು ಸಾವಿರಾರು ಪ್ರಶ್ನೆಗಳನ್ನ ನೀವು ಪ್ರಿಲಿಮ್ಸ್ ಬರೆಯೋಕ್ಕೂ ಮುಂಚೆ ಸಾಲ್ವ್ ಮಾಡಬೇಕು, ಮಾಡ್ತಾ ಇರ್ಬೇಕು ಸಾಲ್ವ್. ಸರ್ ನನಗೆ ಸಬ್ಜೆಕ್ಟೇ ಆಗಿಲ್ಲ ಎನ್ವಿರಾನ್ಮೆಂಟ್, ಕಾಯ್ತಾ ಕೂರಬೇಡಿ. ನನಗೆ ಸಬ್ಜೆಕ್ಟ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ. ಸಬ್ಜೆಕ್ಟ್ ಆಗಿದೆಯೋ ಆಗಿಲ್ವೋ, ಕೀಪ್ ಆನ್ ಸಾಲ್ವಿಂಗ್ ದ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ಬೇಕು ನೀವು. ಕರೆಕ್ಟ್? ಆವಾಗ ನಿಮ್ಗೆ ಆ ಎಬಿಲಿಟಿ ಬೆಳೀತಾ ಹೋಗುತ್ತೆ. ಓ ನಾನು ಪ್ರಾಪರ್ ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಇದರಲ್ಲೇನು ಕುರ್ತ್ ಮೆಥಡ್ ಇಲ್ಲ, ಬ್ಲೈಂಡ್ ಮೆಥಡ್ ಇಲ್ಲ. ಬ್ಲೈಂಡ್ ಮೆಥಡಲ್ಲಿ ಗೆಸ್ ಮಾಡ್ತಾ ಇದ್ದೀರಾ ನೀವು? ಇಲ್ಲ, ಯೋಚನೆ ಮಾಡ್ತಾ ಇದ್ದೀರಿ. ಪ್ಲ್ಯಾಂಟ್ ಮೆಟೀರಿಯಲ್ಸು, ಆ್ಯನಿಮಲ್ ಬಾಡಿ ಎಲ್ಲದೂ ಕೂಡ ಕಂಪ್ರೆಸ್ ಆಗಿ 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 ಕೋಲ್ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಮೆಟೀರಿಯಲಲ್ಲಿ ಏನೇನು ಇರುತ್ತೆ? ನೈಟ್ರೋಜನ್ ಇರುತ್ತೆ, ನೈಟ್ರಸ್ ಕಾಂಪೊನೆಂಟ್ ಇರುತ್ತೆ, ಆರ್ಗ್ಯಾನಿಕ್ ಸಲ್ಫರ್ ಇರುತ್ತೆ, ಅದರ ಜೊತೆಗೆ ಆರ್ಗ್ಯಾನಿಕ್ ಕಾರ್ಬನ್ ಕೂಡ ಇರುತ್ತೆ ಅದರಲ್ಲಿ. ಅದನ್ನು ಬರ್ನ್ ಮಾಡಿದಾಗ 3 ಕಾಂಪೊನೆಂಟ್ಗಳೇನಾಗ್ತವೆ? ರಿಲೀಸ್ ಆಗ್ತವೆ. ಸೊ ಅಲ್ಲಿಗೆ 3 ಕೂಡ ಇರಬೇಕು ನನ್ನ ಆಪ್ಷನಲ್ಲಿ ಅಂತ ನೀವೇನು ಮಾಡಬೇಕು? ಯೋಚನೆ ಮಾಡಬೇಕು. ಓಕೆ, ದಿಸ್ ಇಸ್ ಹೌ ಯು ವಿಲ್ ಬಿ ಗೆಸ್ಸಿಂಗ್ ಯುವರ್ ಆನ್ಸರ್.